ಗುರುಭ್ಯೋ ನಮಃ. ಹರಿ ಓಂ. ಮುಂಬರುವ ಹುಣ್ಣಿಮೆ ಅಂದರೆ ಈ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನಾಂಕ 3/3/2026 ಮಂಗಳವಾರದಂದು ಪೂರ್ಣಗ್ರಾಸ ಗ್ರಸ್ತೋದಯ ಚಂದ್ರಗ್ರಹಣ ಅನ್ನುವಂತಹದ್ದು ನಡೀಲಿಕ್ಕಿದೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಭಿನ್ನ ರೀತಿಯ ಹೇಳಿಕೆಗಳು ಬಂದ ಹಿನ್ನೆಲೆಯಲ್ಲಿ ನಮ್ಮ ಮಠದ ಕ್ರಮ ಏನು, ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ಅನೇಕರು ಜಿಜ್ಞಾಸೆಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಈ ಒಂದು ಮೂಲಕವಾಗಿ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯದ್ಯಪಿ ಇದು ಗ್ರಸ್ತೋದಯ ಚಂದ್ರಗ್ರಹಣ ಅಂದ್ರೆ ಚಂದ್ರ ಗ್ರಹಣವನ್ನ ಹಿಡ್ಕೊಂಡೇ ಹುಟ್ಟುತ್ತಾನೆ. ಆದ್ದರಿಂದ ಮಧ್ಯಾಹ್ನ 3:19 ಗ್ರಹಣ ಪ್ರಾರಂಭವಾಗ್ತದೆ. ಆದರೆ ಚಂದ್ರೋದಯವಾಗದೊತ್ತು ಗ್ರಹಣ ನೋಡಲಿಕ್ಕೆ ಸಿಗೋದಿಲ್ಲ. ಆ ಒಂದು ಕಾರಣದಿಂದ ಚಂದ್ರೋದಯದವರೆಗೂ ನಾವು ಕಾದು ಚಂದ್ರೋದಯದ ನಂತರ ಗ್ರಹಣದ ಅನುಷ್ಠಾನ ಅಂತಕ್ಕಂಥದ್ದನ್ನು ಮಾಡಬೇಕೆ ಹೊರತಾಗಿ ಮಧ್ಯಾಹ್ನ 3:19 ಹಿಡಿಯುತ್ತೆ ಅವಾಗಲಿಂದಲೇ ಸ್ನಾನ ಜಪ ತಪಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದಲ್ಲ. ಆ ಹಿನ್ನೆಲೆಯಲ್ಲಿ ಅಂದು ಸಂಜೆ ಚಂದ್ರೋದಯ 6:26 ಆಗುವ ಕಾರಣದಿಂದ ನಾವು ಆ ಸಂದರ್ಭದಲ್ಲಿ ಗ್ರಹಣದ ಅನುಷ್ಠಾನವನ್ನು ಮಾಡಬೇಕು. ಗ್ರಹಣದ ಕೊನೆ, ಗ್ರಹಣ ಸಮಾಪ್ತಿ ಯಾವಾಗ ಆಗ್ತದೆ, ಗ್ರಹಣದ ಮೋಕ್ಷ ಯಾವಾಗ ಆಗ್ತದೆ ಅಂತಂದ್ರೆ ಸಂಜೆ 6:47 ಕೂಡ ಗ್ರಹಣ ಇರ್ತದೆ. ಅಂದ್ರೆ ಒಟ್ಟಿಗೆ ಏನಾಯ್ತು, 6:26 6:47 ಒಟ್ಟು 21 ನಿಮಿಷಗಳ ಕಾಲ ಗ್ರಹಣ ನಮಗೆ ಗೋಚರವಾಗ್ತದೆ, ಅನುಷ್ಠಾನಕ್ಕೂ ಇರ್ತದೆ. ಆದ್ದರಿಂದ ಸ್ನಾನದಾನಾದಿ ಸತ್ಕ್ರಿಯೆಗಳನ್ನ 21 ನಿಮಿಷಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡುವುದರ ಮೂಲಕವಾಗಿ ನಾವು ಗ್ರಹಣದ ಅನುಷ್ಠಾನವನ್ನ ಮಾಡಬೇಕು. ನದಿ ತೀರಗಳಲ್ಲಿ ಇರ್ತಕ್ಕಂಥವ್ರು ನದಿಯಲ್ಲೇನೆ ಒಂದು ಬಾರಿ ಗ್ರಹಣ ಸ್ಪರ್ಶದ ಸ್ಥಾನವನ್ನು 6:26 ಮಾಡಿ ನಾಮಮುದ್ರಾ ಧಾರಣೆಗಳನ್ನು ನೀರಿನಿಂದಲೇ ಮಾಡಿಕೊಂಡು ಸಾಧ್ಯವಾದಷ್ಟು ಜಪ ಇತ್ಯಾದಿಗಳನ್ನು ಮಾಡಿ ದಾನದ ಸಂಕಲ್ಪವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು 6:47 ನಂತರ ಗ್ರಹಣ ಬಿಟ್ಟ ಮೇಲೆ ಸ್ನಾನಾದಿ ಸತ್ಕ್ರಿಯೆಗಳನ್ನು ಮಾಡಿಬಿಟ್ಟು ಆಮೇಲೆ ನಮ್ಮ ಪೂಜಾ ಜಪ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅಂದು ವಿಶೇಷವಾಗಿ ಬೆಳಿಗ್ಗೆ ಸೂರ್ಯೋದಯದಿಂದಲೇ ವೇದಾರಂಭ ಆಗೋಣದ್ರಿಂದ ಬೆಳಿಗ್ಗೆ ಸೂರ್ಯೋದಯದಿಂದಲೇ ಯಾವುದೇ ವಿಧವಾಗಿರ್ತಕ್ಕಂಥ ಆಹಾರವನ್ನು ತಗೊಳ್ಳಕ್ಕೆ ಅವಕಾಶ ಇಲ್ಲ ಅನ್ನತಕ್ಕಂಥದ್ದನ್ನ ಎಲ್ಲರೂ ಕೂಡ ಗಮನಿಸಬೇಕು. ಆದರೆ ಬಾಲವೃದ್ಧ ಆತುರರು, ಬಸರಿ, ಬಾಣಂತಿ, ಚಿಕ್ಕ ಮಕ್ಕಳುಗಳು ಇಂಥವರಿಗೆ ಬೆಳಿಗ್ಗೆ 11:39 ಕೂಡ ಅಲ್ಪೋಪಹಾರಕ್ಕೆ ಅವಕಾಶವಿದೆ. ಅನಂತರದಲ್ಲಿ ತೆಗೆದುಕೊಳ್ಳಬಾರದು. ಉಳಿದವರೆಲ್ಲರೂ ಕೂಡ ಗ್ರಹಣ ಬಿಟ್ಟ ನಂತರ ಮತ್ತೆ ಹೊಸದಾದ ಜಲಹರಣ ಅಂದ್ರೆ ನೀರನ್ನು ತುಂಬಿಕೊಂಡು ಅಡಿಗೆ ಮಾಡಿ ದೇವರ ನೈವೇದ್ಯ ಇತ್ಯಾದಿ ಸತ್ಕ್ರಿಯೆಗಳನ್ನು ಮಾಡಿ ಭೋಜನಾದಿಗಳನ್ನು ಮಾಡಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ವಿಹಿತವಾಗಿದೆ. ಜೊತೆಗೆ ಶ್ರಾದ್ದಾದಿ ಕ್ರಿಯೆಗಳು ಯಾರ್ದಿರ್ತದೋ ಅಂಥವರು 6:47 ನಂತರ ಗ್ರಹಣ ಬಿಟ್ಟ ಸ್ನಾನಾದಿ ಕ್ರಿಯೆಗಳನ್ನು ಮಾಡಿದ ಮೇಲೆ ನಾವು ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಕೂಡ ಈ ಮೂಲಕವಾಗಿ ತಿಳಿಬೇಕು. ಮಠದ ಶಾಖಾ ಮಠಗಳು ಎಲ್ಲೆಲ್ಲಿರ್ತೋ ಅಲ್ಲೆಲ್ಲರಿಗೂ ಕೂಡ ಹಿಡಿದ ಒಂದು ಸ್ಥಾನ ಬಿಟ್ಟು ಒಂದು ಸ್ಥಾನವನ್ನು ರಾಯರ ಬೃಂದಾವನಗಳೇ ಪ್ರತಿಮಾಮದರಾಗಿರ್ತಕ್ಕಂಥ ಅವುಗಳಿಗೆ ಅಭಿಷೇಕಾದಿಗಳನ್ನು ಮಾಡಿ ನಂತರದಲ್ಲಿ ಬಿಟ್ಟ ನಂತರದಲ್ಲಿ ಮತ್ತೊಮ್ಮೆ ಅಭಿಷೇಕಾದಿಗಳನ್ನು ಮಾಡಿ ಮುಂದೆ ಪಾಕಾದಿಗಳು ಸಿದ್ಧವಾದ ಮೇಲೆ ಅಡಿಗೆ ನೈವೇದ್ಯವನ್ನು ಮಾಡಿ ವೈಷ್ಣವವನ್ನು ಮಾಡಬೇಕೆ ಹೊರತಾಗಿ ಹಸ್ತೋದಕವನ್ನೇ ಮಾಡಬಾರ್ದು. ಫಲ ಸಮರ್ಪಣೆಯನ್ನು ಮಾಡಲಿಕ್ಕೆ ಅವಕಾಶವಿಲ್ಲ. ಬೃಂದಾವನಗಳಿಗೆ ಕೇವಲ ಗಂಧಾಕ್ಷತೆಯನ್ನು ಹಚ್ಚಿ ದೇವರ ಒಂದು ತುಳಸಿಯನ್ನ ಸಮರ್ಪಣೆ ಮಾಡಿ ಒಂದು ಮಂಗಳಾರತಿಯನ್ನು ಮಾಡಬೇಕು. 3 ಬಾರಿ ತೀರ್ಥ ಕೊಡಬೇಕೆ ಹೊರತಾಗಿ ಯಾವುದೇ ನೈವೇದ್ಯ, ಫಲ ಸಮರ್ಪಣೆ, ಪಂಚಾಮೃತ ಇಲ್ಲ ಎಂಬುದನ್ನು ಎಲ್ಲರೂ ಕೂಡ ಗಮನಿಸಬೇಕಾಗಿ ವಿನಂತಿ. ನಮಸ್ಕಾರ.